ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಇವತ್ತು ಮಕ್ಕಳಿಗೆ ಇಷ್ಟ ಆಗುವಂತಹ ಒಂದು ಚಾಕ್ಲೇಟ್ ರೆಸಿಪಿನ ಮಾಡೋಣ. ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ಸೊ, ಇವತ್ತು ನಾವು ಚಾಕ್ಲೇಟ್ ಮಾಡ್ತಾ ಇರೋದು ಪೀನಟ್ ಚಾಕ್ಲೇಟ್ ಬಾರ್ ಅಂತ ಹೇಳಿ. ಸೊ, ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಚಾಕ್ಲೇಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ನೆನೆಸಿದಂತಹ 1 ಕಪ್ ಆಗುವಷ್ಟು ಖರ್ಜೂರನ ಹಾಕೊಳ್ತಾ ಇದ್ದೀನಿ. ಐರನ್ ಅಂಶ ಇರೋದ್ರಿಂದ ಮಕ್ಕಳು ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಸೊ, ಹಾಗೆ ಒಂದು ಅರ್ಧ ಕಪ್ಪು ಕಡಲೆ ಬೀಜನ ತಗೊಂಡಿದ್ದೀನಿ. ಮೇಲ್ಗಡೆ ಸಿಪ್ಪೆನೆಲ್ಲ ಹುರಿದು ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಡ್ರೈ ಫ್ರೂಟ್ಸ್ ಯಾವ್ದು ಬೇಕೋ ಅದನ್ನ ಆಪ್ಷನಲ್ ಹಾಕೊಳ್ಳಿ. ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಸೊ, ಇವಾಗ ಇದಕ್ಕೆ ಒಂದ್ 2 ಸ್ಪೂನ್ ಕೋಕೋ ಪೌಡರ್‌ನ ಸೇರಿಸ್ಕೊಂಡು ನಂತರ ನೀರನ್ನ ಸೇರಿಸ್ದಲೆ ಹಾಗೆ ಇದನ್ನ ರುಬ್ಕೊಂಡ್ ಬರೋಣ. ಈ ರೀತಿ ತರ್ತರಿಯಾಗಿದ್ರೆ ಸಾಕು. ತುಂಬಾ ಸಣ್ಣವಾಗೇನು ರುಬ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ತಿನ್ಬೇಕಾದ್ರೆ ತುಂಬಾನೇ ಚೆನ್ನಾಗಿ ಸಿಗುತ್ತೆ ಕಡಲೆ ಬೀಜ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ. ಸೊ, ಇವಾಗ ಇದನ್ನ ಒಂದು ಬಾಕ್ಸಿಗೆ ಹಾಕಿ ಸೆಟ್ ಮಾಡ್ಕೊಳ್ಳೋಣ. ಸ್ಕ್ವೇರ್ ಶೇಪಲ್ಲಿರುವಂಥ ಬಾಕ್ಸ್‌ನ ತಗೊಂಡು ಬಟರ್ ಪೇಪರ್‌ನ ಈ ರೀತಿ ಹಾಕಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಕೊಂಡಿರೋದನ್ನ ಹಾಕಿ ಸೆಟ್ ಮಾಡ್ಕೊಳ್ಳೋಣ. ಹಾಗೆ ತಿನ್ನೋಕಂತೂ ತುಂಬಾನೇ ಚೆನ್ನಾಗಿತ್ತು. ಚಾಕ್ಲೇಟ್ ಮೆಲ್ಟ್ ಮಾಡಿ ತಿಂದಾದ್ಮೇಲೆ ಇನ್ನೂ ಚೆನ್ನಾಗಿತ್ತು. ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ತುಂಬಾನೇ ಇಷ್ಟ ಆಗುತ್ತೆ ಈ ತರ ಮಾಡ್ಕೊಳ್ಳೋದ್ರಿಂದ. ಸೊ, ನೀವು ಒಂದ್ಸಲ ಟ್ರೈ ಮಾಡಿ ಮಕ್ಳಿಗೆ ಮಾಡ್ಕೊಡೋದಕ್ಕೆ ತುಂಬಾನೇ ಟೇಸ್ಟಿ ಆಗಿದೆ. ಹಾಗೆ ಡ್ರೈ ಫ್ರೂಟ್ಸು ಹಾಗೆ ಖರ್ಜೂರ, ಪೀನಟ್ ಹಾಕಿರೋದ್ರಿಂದ ತುಂಬಾನೇ ಒಳ್ಳೇದು ಹೆಲ್ತಿಗೂ ಕೂಡ. ಹಾಗೆ ಐರನ್ ಅಂಶ ಇರೋದ್ರಿಂದ ಮಕ್ಳು ಕೊಡೋದ್ರಿಂದ ತುಂಬಾನೇ ಬೆನಿಫಿಟ್ ಅಂತಾನು ಹೇಳ್ಬೋದು. ಸೊ, ತುಂಬಾನೇ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಈಸಿಯಾಗಿ ಮನೇಲೆ ಮಾಡ್ಕೊಡ್ಬೋದು. ಇದಕ್ಕೇನು 1 ಅವರ್ ಟೈಮ್ ಇತ್ತು ಅಂದ್ರೆ ಮುಗೀತು. ಸೊ, ಮನೇಲೆ ಚಾಕ್ಲೇಟ್ ಕೂಡ ನಾವು ರೆಡಿ ಮಾಡ್ಕೋಬಹುದು. ಸೊ, ಇವಾಗ ಬಾಕ್ಸಿಗೆ ಸೆಟ್ ಮಾಡಿ ಇಟ್ಕೊಂಡಿದ್ದಾಗಿದೆ. ಸೊ, ಇವಾಗ ಡಾರ್ಕ್ ಚಾಕ್ಲೇಟ್‌ನ ಸ್ವಲ್ಪ ಪುಡಿ ಮಾಡ್ಕೊಂಡು ಬಿಸಿ ನೀರಲ್ಲಿ ನಾವು ಹಬೆ ಕೊಟ್ಕೊಂಡು ಮೆಲ್ಟ್ ಮಾಡ್ಕೊಳ್ಳೋಣ. ಸೊ, ಇವಾಗ ಒಂದ್ ಚಿಕ್ಕ ಪಾತ್ರೆಯಲ್ಲಿ ನೀರಿಟ್ಕೊಂಡು, ಪುಡಿ ಮಾಡ್ಕೊಂಡಿರುವಂತಹ ಚಾಕ್ಲೇಟ್ ಪುಡಿನ ಈ ರೀತಿ ಒಂದ್ ಬಟ್ಲಿಗೆ ಹಾಕಿ ಇಟ್ಕೊಂಡು, ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ರೆ ಕ್ಲೀನಾಗಿ ಮೆಲ್ಟ್ ಆಗುತ್ತೆ. ತುಂಬಾ ತೆಳುವಾಗೂ ಕೂಡ ಮೆಲ್ಟ್ ಆಗುತ್ತೆ. ಸೊ, ಅಲ್ಲಿವರೆಗೂ ಮೆಲ್ಟ್ ಮಾಡ್ಕೊಂಡು, ನಂತರ ಸೆಟ್ ಮಾಡ್ಕೊಂಡಿರುವಂತದಕ್ಕೆ ಮೇಲ್ಗಡೆ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡ್ರೆ, ಪೀನಟ್ ಚಾಕ್ಲೇಟ್ ಬಾರ್ ರೆಡಿ ಆಗುತ್ತೆ. ಸೊ, ಇವಾಗ ಚಾಕ್ಲೇಟ್‌ನೆಲ್ಲ ನಾವು ಹಾಕೊಳ್ಳೋಣ. ಸೈಡಲ್ಲೆಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಚಾಕ್ಲೇಟ್‌ನ. ಇವಾಗ ನಾವು 1 ಅವರ್ ಆದ್ರೂ ನಾವು ಫ್ರಿಡ್ಜಲ್ಲಿ ಇಟ್ರೆ ಸಾಕು. ಕ್ಲೀನಾಗಿ ಗಟ್ಟಿಯಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ, ಇವಾಗ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಕ್ಯಾಪ್‌ನ ಕ್ಲೋಸ್ ಮಾಡ್ಕೊಂಡು ನಾವು ಫ್ರಿಡ್ಜಲ್ಲಿ ಇವಾಗ ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಇಟ್ರೆ ಸಾಕು. ಸೊ, ಇವಾಗ ಫ್ರಿಡ್ಜಲ್ಲಿ ಇಡೋಣ. ಫ್ರಿಡ್ಜಿಂದ ತೆಗ್ದಿದ್ದಾಗಿದೆ. ಸೊ, ಇವಾಗ ಕ್ಯಾಪ್‌ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ತಿನ್ಬೇಕಾದ್ರೆ ಅಷ್ಟೇ ಚೆನ್ನಾಗಿತ್ತು. ನಾವು 5 ಸ್ಟಾರ್ ಚಾಕ್ಲೇಟ್ ಎಲ್ಲ ತಿಂದಾಗ ಯಾವ ರೀತಿ ಫೀಲ್ ಆಗುತ್ತೆ, ಅದೇ ರೀತಿ ಈ ಚಾಕ್ಲೇಟ್ ತಿಂದಾಗ್ಲೂ ಫೀಲ್ ಆಗ್ತಾ ಇತ್ತು. ಸೊ, ನೀವು ಒಂದ್ಸಲ ಟ್ರೈ ಮಾಡಿ. ಸೊ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಸೊ, ನೀವು ಇದೇ ರೀತಿ ಕಟ್ ಮಾಡ್ಕೊಳ್ಳಿ. ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ. ಸೊ, ನಾನಿಲ್ಲಿ ಉದ್ದವಾಗಿನೇ ಕಟ್ ಮಾಡ್ಕೊಂಡಿದ್ದೀನಿ. ಸೊ, ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಹಾಗೆ ಈ ಚಾಕ್ಲೇಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.